ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಈಗ ಒಂದು ವಾರದಿಂದ ಸ್ವಲ್ಪ ವಿಡಿಯೋಗಳನ್ನು ಹಾಕೋದನ್ನ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಕಾರಣ ನಮ್ಮೂರಲ್ಲಿ ದೇವರಿತ್ತು, ಅದಕ್ಕೋಸ್ಕರ ಇನ್ನು ಮುಂದೆ ಆ ರೀತಿ ಮಾಡೋಲ್ಲ. ಪ್ರತಿದಿನ ವಿಡಿಯೋಗಳನ್ನು ಹಾಕೊಂಡು ಹೋಗ್ತೀನಿ. ಇವತ್ತಿನ ಪ್ರಾಂಕ್ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ಫ್ರಾಂಕ್ ವಿಡಿಯೋ ಹೇಗಿರುತ್ತೆ ಅಂದ್ರೆ ನಕ್ಕು ನಕ್ಕು ಸಾಕಾಗಬೇಕು ಆ ರೀತಿ ಇರುತ್ತೆ. ಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಯಾರಿದ್ದೀರಾ ಅಂಗಡಿಲಿ? ಯಾರು ಕಾಣ್ತಾ ಇಲ್ವಲ್ಲ? ಯಾರನ್ನ ಏನನ್ನ ಒತ್ಕೊಂಡು ಹೋಗ್ಬೋದು. ಏನ್ ಮಾಡ್ತಾರ ಇವನ್ ಕತೆನ? ಕೇಳ್ದಂಗ್ ಬೇಕಾದ್ರೆ ಮಿಕ್ಸಿ, ಗ್ರೈಂಡ್ರು, ಆಳ ಅದ್ವನ ಎಲ್ಲ ಒತ್ಕೊಂಡು ಹೋಗ್ಬೋದು. ಎಲ್ಲಿ ಫೋನಿ ಸಿಕ್ಕಂಗ್ ಕೂತೇವ್ರ ಇಲ್ಲೆಲ್ಲ ಅಂಗಡಿ ಆರೋಡ್ದು ಹೋಗಿ. ಅಯ್ಯೋ ಭಗವಂತ, ಏಕೋ ಎಡೋ ಯಾರಿದ್ದೀರಾ? ಅಯ್ಯೋ ದೇವ್ರೆ, ನಾನು ಆಗ್ಲಿಂದ ಅರಿಸ್ಕೊಂಡ್ ಗಂಟ್ಲು ನೋವು ಬಂತು. ವಾ ಅಜಯ್, ಅಂಗಡಿ ಬಾಕ್ಲು ಹೋಗಿ ಏನ್ ಅಲ್ಲೇನ್ ಮನಿಕೊಂಡಿದ್ದೆ ಊಸ್ ಹೊಲ್ಡಂಗೆ? ಹೋಗತ್ತಾಗಿ. ನಾನು ಆಲೆ ಬಂದು ಓಟೊತ್ತಾತು. ಆಗ್ಲಿಂದ ಯಾರಿದ್ದೀರಾ ಅಂತ ಒಂದೇ ಉಸಿರಿಗೆ ಅರಿಸ್ಕೊಂಡ್ರು ಆ ಓಮ್ದಂಗ್ ಒಳಗ್ ಕುಂತಿದ್ಯಾ. ನಿಂಗೆ ಕೇಳಲ್ವೇ? ನಿನ್ನೆ ಕ್ಯೂಡಿನೇ ಹೋಗತ್ತಾಗಿ. ನನ್ನ ಅರ್ಸಿ ಬಾಯೆಲ್ಲ ಧಾವರಾಗ ಹೋಗೈತಿ. ಅಯ್ಯೋ ಭಗವಂತ, ಹಿಂಗೆ ಆದ್ರೆ ಯೋನ್ ವ್ಯಾಪಾರ ಮಾಡ್ತಿರೋ ಯೋನ್ ಕತೆನ. ಹೇ ಹುಡುಗಿ, ಅಜ್ಜಿ ಗಿಜ್ಜಿ ಅಂದ್ರೆ ಹಂಗೆನ ಗುದ್ದಿ ಬಜ್ಜಿ ಮಾಡ್ಬಿಡ್ತೀನಿ ಹುಸ್ಸಾರ್. ನಾನ್ ನೋಡಕ್ ಅಜ್ಜಿ ತರ ಕಾಣಿಸ್ತಾ ಇದೀನ? ಆಂಟಿ ಅನ್ನೋ, ಕಾಲ್ ಮಿ ಆಂಟಿ, ಓಕೆ? ಅಜ್ಜಿ ಫುಲ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಆನೆ ವಯಸ್ಸಾಗೈತೆ, ಡುಮ್ಮಿ ಇದ್ದಂಗ ಐತೆ, ಆದ್ರೂ ನನ್ನನ್ನ ಆಂಟಿ ಅಂತ ಕರೀರಿ ಅಂತ ಗ್ಲಾಮರ್ ಮೇಂಟೈನ್ ಮಾಡ್ತಾ ಐತೆ. ಅಯ್ಯ ಭಗವಂತ, ಇರ್ಲಿ. ಏ ಹುಡುಗಿ, ಏನ್ ಬೇಕು ನಿನಗೆ? ಸುಮ್ನೆ ಒಳ್ಳೆ ಗಾರ ಬಡ್ದಾಳಂಗ್ ನಿಂತ್ಕೊಂಡಿದೀಯಲ್ಲ, ಏನ್ ಬೇಕು ಅಂತ ಹೇಳಕ್ಕಾಗಲ್ವಾ? ಓ ಅಜ್ಜಿ, ಅದು ನನಗೆ ಸಾರಿ ಆಂಟಿ, ನನಗೆ ಒಂದು ಸೂಪರ್ ಆಗಿರೋ ಮಿಕ್ಸಿ ಬೇಕಿತ್ತು. ಸೂಪರ್ ಆಗಿರೋದು ಬೇಕು ಅಂದ್ರೆ ನಂತರ ಬೆಳ್ಳಗೆ ತೆಳ್ಳಗೆ ಇರೋದು ಅಂದ್ರೆ ನೋಡಕ್ ಚೆನ್ನಾಗ್ ಕಾಣೋದ್ ಬೇಕಾ ಅಥವಾ ಬಾಳ್ಕೆ ಬರೋದ್ ಬೇಕಾ? ಯಾವ್ದು ಬೇಕು ಅಂತ ಹೇಳು. ಅಯ್ಯೋ, ಈ ಅಜ್ಜಿ ನೋಡಿದ್ರೆ ಡುಮ್ಮಕ್ಕೆ ಹಂಗೆ ಕಳ್ಳಿ ಇದ್ದಂಗ ಐತಾರೆ. ತೆಳ್ಳಗ್ ಬೆಳ್ಳಗ್ ಸೂಪರ್ ಆಗೈತಾರಂತೆ. ಇನ್ನ ಹಂಗೇನ ಇದ್ದಿದ್ರೆ ಈ ಅಜ್ಜಿನ ಹಿಡಿಯಕ್ ಆಗ್ತಿರ್ಲಿಲ್ಲ, ಸಾರಪ್ನಿ ತಂಗ್ ಕಟ್ಟಾಕ್ಬೇಕಾಗಿತ್ತು. ಅಯ್ಯೋ ಭಗವಂತ, ಇರ್ಲಿ ನೋಡ್ಕೊಂಬನ. ಸೂಪರ್ ಆಗಿರೋದು ಅಂದ್ರೆ ಚೆನ್ನಾಗ್ ಬಾಳ್ಕೆ ಬರೋದು ಅಂತ. ಚೆನ್ನಾಗ್ ಬಾಳ್ಕೆ ಬರೋದ ಒಂದ ಚೆನ್ನಾಗಿರೋದ ಮಿಕ್ಸಿ ತೋರಿಸ್ರಿ. ಹೇ ಹುಡುಗಿ, ನೋಡಿಲಿ, ಇದು ತುಂಬಾ ಚೆನ್ನಾಗ್ ಬಾಳ್ಕೆ ಬರುತ್ತೆ. ನೋಡಕ್ಕೂ ಸೂಪರ್ ಆಗೈತೆ. ಬಜಾಜ್ ಕಂಪ್ನಿದು ತಗೊಂಡೋಗು. ಒಂದು 3 ವರ್ಷ ವಾರಂಟಿ ಇದೆ. ಏನೇ ಆದ್ರೂ ಅಂದ್ರೆ ಹಾಳಾದ್ರೆ ನಾವು ಮತ್ತೆ ಅದನ್ನ ತಗೊಂಡು ಹೊಸ ಮಿಕ್ಸಿನ ಕೊಡ್ತೀವಿ. 3 ವರ್ಷ ಗ್ಯಾರಂಟಿ ಇದೆ. ತಗೊಂಡೋಗು, ತುಂಬಾ ಚೆನ್ನಾಗಿದೆ. ಹೋ ಹೌದೇ ಆಂಟಿ? ಸರಿ, ನಮ್ಮ 3 ವರ್ಷ ಗ್ಯಾರಂಟಿ ಐತೆ ಅಂತ ಹೇಳ್ದಲ್ವೇ? ಅಲ್ಲ, ನನ್ನ ಹೆಸರು ನೀಲು ಅಂತ. ನೀವು ಹುಡುಗಿ ಅನ್ಬೇಡ್ರಿ, ನೀಲು ಅಂತ ಕರೀರಿ. ನನಗೂ ನಮ್ಮ ಅಪ್ಪ ಅಮ್ಮ ಹೆಸರಿಕ್ಕವ್ರೆ. ಹೇ ನೀಲನ ಬಾಲನ ಅಲ್ಲ, ನನ್ನ ಅಂಗಡಿಗೆ ಬರೋರ್ಗೆಲ್ಲ ಹೆಸರು ಕೇಳ್ಕೊಂಡು ಕುತ್ಕೊಳ್ಳೋದಕ್ಕಾಗತ್ತಾ? ಸುಮ್ನೆ ಮಿಕ್ಸಿ ತಗೊಂಡೋಗು. ಎಷ್ಟೆಲ್ಲ ತಲೆಯೆಲ್ಲ ಮಾತಾಡ್ತೀಯ ನೋಡು. ನಿನಗೆ ಮಿಕ್ಸಿ ತಾನೇ ಬೇಕಾಗಿರೋದು. ನಾನು ಹುಡುಗಿ ಅಂತನಾದ್ರೂ ಕರೀಲಿ, ಹುಡುಗ ಅಂತನಾದ್ರೂ ಕರೀಲಿ, ನೀನು ಹುಡುಗಿ ತಾನೇ. ಸುಮ್ನೆ ತಗೊಂಡು ಹೋಗು. ಎಷ್ಟು ತಲೆ ಹರಟ ಮಾಡ್ತೀಯ? ಅಯ್ಯ ಅಜ್ಜಿ, ಅಲ್ಲ ಆಂಟಿ, ನೀವು ಈ ಪಾಟಿ ಸಿಟ್ಟು ಮಾಡಿಕೊಂಡ್ರೆ ಇನ್ನು ನಿಮ್ ವ್ಯಾಪಾರ ಯಾಕೆ ಕೊಟ್ಟು ಹೋದಂಗೆ? ಅಲ್ಲ, ಒಂದಿಟ್ಟು ನೋಗ್ನಾಗ್ತಾನ ಕುಸ್ಕುಸಿ ಮಾತಾಡ್ಕೊಂಡು ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಆಗೋದು ಕಷ್ಟ. ಅಂತದಾಗ ನೀವು ತಕೊಂಡ್ರೆ ಹೋಗಿ ಮೆಣಸಿಕಾಯಿ ಶೀಲದ ಮ್ಯಾಕ್ ಕೂಕಿ ಅಂತೀರ. ಹಿಂಗ್ ವ್ಯಾಪಾರ ಮಾಡಿದ್ರೆ ನೀವು ಉದ್ಧಾರ ಆದಂಗೆ. ಹೇ ಹುಡುಗಿ, ನಾನು ವ್ಯಾಪಾರ ಮಾಡೋದನ್ನ ನಿನ್ನಿಂದ ಕಲ್ತ್ಕೊಳ್ಬೇಕಿಲ್ಲ. ನಾನು ಆಲೆ ಸುಮಾರು 20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ಈಗ ನಿನ್ಗೆ ಈ ಮಿಕ್ಸಿ ಬೇಕೋ ಬೇಡವೋ? ಬೇಕು ಅಂದ್ರೆ ತಗೊಂಡು ಹೋಗು, ಇಲ್ಲ ಅಂದ್ರೆ ಹೋಗ್ತಾ ಇರು. ಸುಮ್ನೆ ತಲೆ ತಿಂದು ಮಿದ್ಲಿ ಕೈ ಹಾಕ್ಬೇಡ. ಏ ಅಂಟೆ, ಬೇಕಿರೋದಕ್ಕೆ ಅಲ್ವೇ ಬಂದಿರೋ ತಕೊಂಡು ಹೋಗೋಣ ಅಂತಾನೆ. ನೀನೇ ತಲೆಯೆಲ್ಲ ಮಾತಾಡ್ತೀಯಮ್ಮ ಹಂಗೆಯ. ಕೊಡನೋ ಬೇಡವೋ ಅಂತಾನ. ಏನೇನು ಫ್ರೀಯಾಗಿ ಕೊಡ್ತೀಯನೋ ಅಮ್ಮಂಗೆ ತಲೆಯೆಲ್ಲ ಮಾತಾಡೋದು ನೀನು. ನನ್ನ ಮಾತ್ರ ತಲೆ ಅಲ್ಟೆ ಮಾಡ್ತೀಯ ಅಂತ್ಯ. ಏ ಕೊಡತ್ತ ಎತ್ತು ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡುದ್ನೋ ಏನೋ. ಹೋಗಿ ಇಂಥ ಗಿರಾಕಿ ಬೆಳಗ್ಗೆ ಸಿಕ್ಕಿದಾಳೆ. ಇನ್ನು ಇವತ್ತಿನ ವ್ಯಾಪಾರ ಆದಂಗೆ. ಅಯ್ಯೋ ಹೋಗ್ಲಿ, ಏನ್ ಮಾಡೋದಕ್ಕಾಗತ್ತೆ? ಇಂಥ ಗಿರಾಕಿಗಳು ಮಾಮೂಲಿ. ಆದ್ರೆ ನಾವೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ದುಡ್ಡು ಅಂತ ಹೇಳ್ರ ಆಂಟಿ? ಅಯ್ಯೋ, ನಾನು ಹೋಗ್ಬೇಕು ಮಂತಕ್ಕೆ. ನಮಗೆ ಬೋದ್ಕಿನ ಮಸ್ತಾಗೈತೆ.
ಅಯ್ಯೋ ದೇವ್ರಿ, ಯಾರ್ದನ ಮನೆ ಬಿಟ್ಟಿದೆ ನೀವು. ನಮ್ ಕಾಟೊಂದೆಲ್ಲ ಕೊಡಕ್ ಆಗಕ್ಕಿಲ್ಲ. ಒಂದ್ 5,000 ಕೊಡ್ತೀನಿ, ಇಕ್ಕೊಂಡು ಈ ಮಿಕ್ಸಿ ಕೊಡು. ಹೇ ಹುಡುಗಿ, ಹಾಗೆಲ್ಲ ಚೌಕಾಸಿ ಮಾಡೋದಕ್ಕೆ ಆಗೋದಿಲ್ಲ. ಇದು ಫಿಕ್ಸೆಡ್ ರೇಟ್. ಕಂಪ್ನಿಯಿಂದ ಯಾವ್ದು ರೇಟ್ ಹಾಕಿ ಕಳಿಸಿರ್ತಾರೋ ಅದೇ ರೇಟ್ ಅಷ್ಟೇ. ನೋಡು, ಇಷ್ಟ ಇದ್ರೆ ತಗೊಂಡ್ ಹೋಗು, ಇಲ್ಲ ಅಂದ್ರೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇರು. ಇದ್ರಲ್ಲಿ 6 ಜಾರ್ ಇರುತ್ತೆ. ಅಂದ್ರೆ ಜ್ಯೂಸ್ ಜಾರ್ 2, ಮಸಾಲೆ ಅದು ಚಿಕ್ಕ ಜಾರ್ಗಳು ಇರುತ್ತಲ್ಲ ಅದು 2 ಇರುತ್ತೆ. ಆಮೇಲೆ ದೊಡ್ಡ ಜಾರ್ 2 ಇರುತ್ತೆ. ಮಿಕ್ಸಿ ತುಂಬಾ ಚೆನ್ನಾಗಿದೆ, 3 ವರ್ಷ ಗ್ಯಾರಂಟಿ. ನೀನು ಏನಾದ್ರೂ ಆಗಿ ಅಂದ್ರೆ ಮಿಕ್ಸಿ ಹಾಳಾಗಿ ತಗೊಂಡು ಬಂದ್ರು ಅದನ್ನ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. 8,000ದಲ್ಲಿ 1 ರೂಪಾಯಿ ಕಡಿಮೆ ಇದ್ರೂ ನಾನು ತಗೊಳ್ಳೋದಿಲ್ಲ. ಇಷ್ಟ ಇದ್ರೆ ತಗೋ, ಇಲ್ಲ ಅಂದ್ರೆ ಇಲ್ಲಿಟ್ಟು ಹೋಗ್ತಾ ಇರು. ಅಯ್ಯಪ್ಪನ 8,000 ಅಂದ್ರೆ ಶಾನೆ ಆಗ್ತೈತಿ. ಆದ್ರೆ ಚೆನ್ನಾಗ್ ಬಾಳ್ಕೆ ಬೋತೈತೆ. 3 ವರ್ಷ ಗ್ಯಾರಂಟಿ ಎಂಬದಕ್ಕೆ ಕೊಡ್ಬೇಕು ಅನಿಸ್ತೈತಿ. ತಡಿ ಕೊಡ್ತೀನಿ. ಯೋನಾನ 3 ವರ್ಷದೊಳಗೆ ಕೆಟ್ಟೋಗ್ಬೇಕು, ಬಂದು ಹೊಸ ತಕೊಂಡ್ ಹೋಗ್ತೀನಿ. ತಗೊಳ್ಳಿ ಆಂಟಿ, 8,000 ರೂಪಾಯಿ ಐತೆ. ಯೋನಾನ ಮಿಕ್ಸಿ ಏನಾನ ಕೆಟ್ಟೋಗ್ಬೇಕು, ಅವಾಗ ನಾನೇನಿಲ್ಲ ಸೋರಿಯಾಗಿ ಬಂದು ಗಲಾಟೆ ಮಾಡ್ಬಿಡ್ತೀನಿ ಅಂಗಡಿ ತಕ್ಕೆಯ. ಅಯ್ಯೋ, ನಾನು ಹೇಳಿಲ್ವಾ 3 ವರ್ಷ ಗ್ಯಾರಂಟಿ ಇದೆ, ಯಾವಾಗಾದ್ರೂ ಬನ್ನಿ ಅಂತ. 3 ವರ್ಷದ ಮೇಲೆ 1 ದಿನ ಆದ್ರೂ ನಾವು ತಗೊಳ್ಳೋದಿಲ್ಲ. 3 ವರ್ಷದೊಳಗಡೆ ಯಾವತ್ತೇ ಆಗ್ಲಿ ಏನೇ ಆದ್ರೂ ತಗೊಂಡು ಬಂದ್ರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ, ಸರಿನಾ? ಅಯ್ಯೋ, 3 ವರ್ಷ ಯಾಕಂಟಿ, 3 ನಿಮಿಷದಾಗೆ ಈ ಮಿಕ್ಸಿನ ಎಕ್ಸ್ಚೇಂಜ್ ಮಾಡೋ ತರ ಮಾಡ್ತೀನಿ ನೋಡಿ. ಹೇ ಹುಡುಗಿ, ಏನ್ ಮಾಡ್ದೆ ನೀನು? ಅಲ್ಲ, ಮಿಕ್ಸಿ ಬಾಕ್ಸ್ ನ ಎಸ್ದು ಬಿಟ್ಟಲ್ಲ, ಆ ಮಿಕ್ಸಿ ಏನಾಗ್ಬೇಕು ಹೇಳು? ಕೆಟ್ಟೋಗೋದಿಲ್ವಾ? ಆಂಟಿ, ನೀವು ತಾನೇ ಹೇಳಿದ್ದು 3 ವರ್ಷ ತನಕ ಗ್ಯಾರಂಟಿ ಇರ್ತೈತೆ, ಯಾವಾಗ ಬೇಕಾದ್ರೂ ಎಕ್ಸ್ಚೇಂಜ್ ಮಾಡ್ಬೋದು ಅಂತನ. ಅದಕ್ಕೆ ಹಿಂಗ್ ಮಾಡ್ದೆ. ಇವಾಗ ಮಿಕ್ಸಿ ಹಾಳಾಗೈತಲ್ವೇ, ಹೊಸ ಮಿಕ್ಸಿ ಕೊಡ್ರಿ. ಹೇ ಹುಡುಗಿ, ನೀನೇನು ಮನುಷ್ಯನ ಇಲ್ಲ ದೆವ್ವನ? ಅಲ್ಲ, ಮಿಕ್ಸಿ ಎತ್ತಾಕ್ಬಿಟ್ಟು ಈಗ ಹೊಸ ಮಿಕ್ಸಿ ಕೊಡು ಅಂದ್ರೆ ಹೆಂಗ್ ಕೊಡೋದಕ್ಕಾಗತ್ತೆ ಹೇಳು? ನಾನು ಏನ್ ಹೇಳಿದ್ದೆ ನಿನಗೆ? ಮತ್ತೆ ಮಿಕ್ಸಿ ಹಾಳಾದ್ರೆ ಮಾತ್ರ ನಾನು ಹೊಸ ಮಿಕ್ಸಿ ಕೊಡ್ತೀನಿ ಅಂತ. ಈ ರೀತಿ ಎಲ್ಲ ಎತ್ತಾಕ್ಬಿಟ್ಟು ಒಡಾಕಿ ತಗೊಂಡ್ ಬಂದ್ರೆ ನಾನ್ ಕೊಡೋದಿಲ್ಲ. ಹೇ ಆಂಟಿ, ನೀವೇನ್ ಆಂಟಿ ಹಿಂಗ್ ಹೇಳ್ತೀರಾ? ಈಗಿನ 3 ವರ್ಷ ಗ್ಯಾರಂಟಿ ಇರ್ತೈತೆ, ವಾಪಸ್ ಕೊಡ್ತೀವಿ ಯೋನನ ಆದ್ರೆ ಅಂತ ಹೇಳಿರಿ. ಈಗ ನೋಡಿದ್ರೆ ಇನ್ನ 3 ನಿಮಿಷ ಆಗಿಲ್ಲ ವಾಪಸ್ ಕೊಡಲ್ಲ ಅಂತೀರಾ. ಓ, ನೀವು ಬೋಲ್ ಮೋಸ್ಕಾರು ಅನ್ನಿಸ್ತೈತಿ. ಅಲ್ಲ ನೋಡಿ, ಹಂಗೆ ನಮ್ಮಂತರ್ನ ಯಾಮಾರಿಸ್ತೀರಾ ಅಂತನ ಸುಳ್ಳು ಹೇಳಿ ಎಲ್ಲ ವ್ಯಾಪಾರ ಮಾಡ್ಕೊಂಡು ಅತ್ಲನ ಎಸ್ಕೇಪ್ ಆಗ್ಬಿಡೋಣ. ಈ ನಮ್ಮ ವೈಟ್ ಮೇಲೆ ಖಾಲಿ ಆಗ್ಲಿ 3 ವರ್ಷ ಗ್ಯಾರಂಟಿ 6 ವರ್ಷ ಗ್ಯಾರಂಟಿ ಅಂತ ಸುಳ್ಳು ಹೇಳ್ಕೊಂಡು ವ್ಯಾಪಾರ ಮಾಡ್ತೀರಿ. ನಮ್ಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಈಗಿನ ಇನ್ನ ತಕೊಂಡ್ 3 ನಿಮಿಷ ಆಗೈತಿ. ಈಗ ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಸುಮ್ಮನೆ ಬಿಡಕ್ಕಿಲ್ಲ ನೋಡು. ಏ ಹುಡುಗಿ, ನಿನಗೇನು ತಲೆಗಿಲೆ ಕೆಟ್ಟಿದ್ಯಾ ಹೆಂಗೆ? ನಾನು ಏನ್ ಹೇಳಿದ್ದು, ಮಿಕ್ಸಿ ಹಾಳಾದ್ರೆ ಮಾತ್ರ. ಈ ರೀತಿ ಎಲ್ಲ ಪೀಸ್ ಆದ್ರೆ ಯಾರು ಕೊಡ್ತಾರೆ ಹೇಳು? ನೀನು ಸುಮ್ಮನೆ ಹೋಗ್ತಾ ಇರು. ಸುಮ್ಮನೆ ತಲೆ ತಿಂದು ಮಿಡ್ಲಿ ಕೈ ಹಾಕ್ಬೇಡ. ಬೇಕು ಅಂತಾನೆ ಈ ರೀತಿ ಮಿಕ್ಸಿ ಎಲ್ಲ ಹೊಡಕ್ ಪುಡಿ ಮಾಡ್ಬಿಟ್ಟು ಈಗ ವಾಪಸ್ ಕೊಡ್ರಿ ಅಂದ್ರೆ ಹೆಂಗ್ ಕೊಡೋದಕ್ಕಾಗುತ್ತೆ? ಸುಮ್ಮನೆ ಹೋಗ್ತಾ ಇರು. ನೋಡಂಟಿ, ಅವೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ನೀವು ಈ ಮಿಕ್ಸಿನ ಎಕ್ಸ್ಚೇಂಜ್ ಮಾಡ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಹೊರಗ್ ನಿಂತ್ಕೊಂಡು ದಾಣಿ ಕುಕೊಂಡ್ಬಿಡ್ತೀನಿ. ಅದಲ್ದಲೆ ಬರೋಕ್ ಗಿರಾಕಿಗಳಿಗೆಲ್ಲ ಹೇಳ್ತೀನಿ, ಇವ್ ಅಂಗಡಿ ತಕಬೇಡ್ರಿ, ಸರಿ ಇಲ್ಲ. ಈ ಅಮ್ಮ ಸುಳ್ಳು ಹೇಳಿ ವ್ಯಾಪಾರ ಮಾಡಕ್ ಏನೇನೋ ಸುಳ್ಳು ಹೇಳ್ತೈತೆ. ಈ ಅಮ್ಮನ ಅಂಗಡಿಗಿರೋ ಮಾಳೆಲ್ಲ ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತ ಕೇಳಿ ನಿಮ್ಮ ಅಂಗಡಿ ಹೆಸರು ಕೇಳಿಸ್ತೀನಿ. ಈಗ ವಾಪಸ್ ಕೊಡ್ತೀರೋ ಇಲ್ವಾ ಹೇಳ್ರಿ. ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿದ್ನ ಏನೋ. ಅಲ್ಲ ಲೇ ಹುಡುಗಿ, ನಿನ್ನ ಹೆಸರು ಅಂತದ ನೀಲನ ಬಾಲನ ಅಂತ ಹೇಳ್ದಲ್ಲ ನೋಡು. ನಾವು ಒಡೆದೋದ್ರೆ ಕೊಡಲ್ಲ, ಕೆಟ್ಟೋದ್ರೆ ಮಾತ್ರ ಕೊಡೋದು ವಾಪಸ್ಸು. ನೀನ್ ಈ ರೀತಿ ಎತ್ತಾಕಿ ಪುಡಿ ಪೀಸ್ ಮಾಡಿದ್ರೆ ಯಾರು ತಗೊಳ್ತಾರೆ ಹೇಳು? ನೋಡು, ನೀನ್ ಏನೇ ಹೇಳಿದ್ರು, ನಮ್ಮ ಅಂಗಡಿ ಸರಿ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ನಾನ್ ಈ ಐಟಮ್ ನ ವಾಪಸ್ ಕೊಡಲ್ಲ. ತಗೊಂಡು ಹೋಗ್ತಾ ಇರು. ಇದೊಳ್ಳೆ ಚೆನ್ನಾಗತ್ತಪ್ಪ. ಅದೇನ ಗೆದ್ರೆ ಆಡಕ್ ಬಂದ್ರೆ ಸೋತೆ ನೋಡಕ್ ಬಂದೆ ಅಮ್ಮಂಗ ಆತಿವಾಗ. ಅಲ್ಲ ನೋಡು ಆಂಟಿ, ನೀನ್ ಹೇಳಿದ್ದು ನಿಜವಾ ಇಲ್ವಾ ಹೇಳು? ವಾಪಸ್ ಕೊಡ್ತೀನಿ, 3 ವರ್ಷ ತನಕ ಗ್ಯಾರಂಟಿ ಅಂತ ಹೇಳ್ದೆ ತಾನೆ? ಹ್ಞೂ ಕಣೆ, ಹೇಳ್ದೆ. ಮತ್ತಿವಾಗ ಹೇಳ್ದಂತೆನ ಈಗ ಈ ಮಿಕ್ಸಿ ಕೆಟ್ಟೋಗಿರೋ ಮಿಕ್ಸಿ ತಕೊಂಡು ಹೊಸ ಮಿಕ್ಸಿ ಕೊಡ್ಬೇಕು ತಾನೆ? ಹೇ ಹುಡುಗಿ, ನಿನಗೆ ಕನ್ನಡ ಅರ್ಥ ಆಗುತ್ತಾ ಇಲ್ವಾ? ನೋಡು, ಕೆಟ್ಟೋದ್ರೆ ಮಾತ್ರ, ಈಗ ಆನ್ ಆಗದೆ ಇರೋದು, ಈಗ ಮಿಕ್ಸಿ ತಿರುಗದೆ ಇರೋದು ಆದ್ರೆ ಮಾತ್ರ ನಾವು ವಾಪಸ್ ಕೊಡ್ತೀವಿ.
ಕೊಡೋದಿಲ್ಲ, ಅರ್ಥ ಆಯ್ತಾ? ಅಂಟೆ ನೀವು ಮೊದ್ಲು ಯೋನ್ ಹೇಳಿದ್ದು ಯೋನನಾಗ್ಲಿ 3 ವರ್ಷದೊಳಗೆ ತಕ್ಕಂಬಂದ್ರೆ ವಾಪಸ್ ಒಳ್ಳೇದು ಹೊಸಾದ್ ಕೊಡ್ತೀನಿ ಅಂತ ತಾನೆ. ಈಗ ನನಗೆ ಅವೆಲ್ಲ ಗೊತ್ತಿಲ್ಲ, ನೀನು ಮುಂದಾಗೆ ಹೇಳ್ಬೇಕಾಯ್ತು. ತಿರುಗ್ದಿದ್ರೋ ಇಲ್ಲ ಆನಾಗ್ದಿದ್ರೋ ಹೊಸ ಕೊಡ್ತೀನಿ ಅಂತಾನ ನೀನ್ ಹಂಗೆ ಹೇಳಿದ್ಯಾ. ಈಗ ನಾನೀಗ ಪುಸ್ತಕ ಕೈ ಜಾರಿ ಎತ್ತಾಕಿದೀನಿ. ಈಗ ನನಗೆ ಅವೆಲ್ಲ ಗೊತ್ತಿಲ್ಲ. ನಾನು 8,000 ರೂಪಾಯಿ ದುಡ್ಡು ಕೊಡು, ಇಲ್ಲ ಹೊಸದ ಮಿಕ್ಸಿ ಕೊಡು. ಹೇ ಹುಡುಗಿ, ನಿನಗೆ ಕನ್ನಡ ಅರ್ಥ ಆಗಲ್ಲ ಅಂತ ಕಾಣುತ್ತೆ. ಸುಮ್ನೆ ಹೋಗ್ತಾ ಇರು, ತಲೆ ತಿನ್ಬೇಡ. ನಾನು ದುಡ್ಡನ್ನು ಕೊಡೋದಿಲ್ಲ, ಮಿಕ್ಸಿನೂ ಕೊಡೋದಿಲ್ಲ. ನೋಡಂಟಿ, ಇವಾಗ ನೀವು ಇಲ್ಲ ಹೊಸ ಮಿಕ್ಸಿನೋ ಇಲ್ಲ ನಾನು ಕೊಟ್ಟಿರೋ ದುಡ್ಡು ವಾಪಸ್ ಕೊಡದಂಗಿದ್ರೆ ನಾನಂತೂ ಸುಮ್ನೆ ಬಿಡಕ್ಕಿಲ್ಲ. ನಾನು ಯೋನ್ ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ನೋಡು, ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ನಿನ್ ಮೇಲೆ ಚೀಟಿಂಗ್ ಕೇಸ್ ಹಾಕ್ತೀನಿ, ಇಲ್ಲ ನಮ್ಮ ಅಣ್ಣೆ ಕರ್ಕೊಂಡ್ಬೋತೀನಿ. ಹೇ ಹುಡುಗಿ, ನಿಮ್ಮ ಅಣ್ಣನಾದ್ರೂ ಕರ್ಕೊಂಡು ಬಾ, ಪೊಲೀಸ್ನವ್ರನ್ನಾದ್ರೂ ಕರ್ಕೊಂಡು ಬಾ. ನಾನೇನ್ ಹೆದರೋದಿಲ್ಲ. ಹೋಗು, ಅದೇನ್ ಮಾಡ್ಕೋತೀಯ ಮಾಡ್ಕೋ, ಹೋಗು. ಹೋ, ಗುರುವಿಗೆ ತಿರುಮಂತ್ರ. ನೋಡ್ತಾ ಇರೋ ಆಂಟಿ, ಯೋನ ಮಾಡ್ತೀನಿ ಅಂತ 1 2 3 4 ಅಂತ ಕಂಬಿ ಅಣಿಸ್ಬೇಕು. ಹಂಗ್ ಮಾಡ್ತೀನಿ. ಹಂಗೆ ನಾನು ನಿನ್ನ ಅಂಗಡಿನೂ ಸೀಸ್ ಮಾಡಿಸ್ತೀನಿ. ಪೊಲೀಸು ನಮ್ಮ ಮಾಮ ನಾನು ಹಾಕಿದ ಗೆರೆ ದಾಟಲ್ಲ. ನೋಡ್ತಾ ಇರೋ, ನಿನ್ ಗತಿ ಚಿತಿ ಮಾಡ್ಬಿಡ್ತೀನಿ. ಹೇ ಹುಡುಗಿ, ನಿಮ್ಮ ಮಾಮ ಪೊಲೀಸ್ ಆದ್ರೂ ಎದುರ್ಕೊಳ್ಳಲ್ಲ, ಅದ್ಯಾರೋ ನಿಮ್ಮ ಅಣ್ಣ ಬರ್ತಾನೆ ಅನ್ನಲ್ಲ, ಅವನ್ ಬಂದ್ರು ನಾನು ಹೆದರೋದಿಲ್ಲ. ಹೋಗು, ಅದೇನ್ ಮಾಡ್ಕೋತೀಯ ಮಾಡ್ಕೋ, ಹೋಗು. ಹೋ, ಇದೇ ಮಾತಂಗಾರೆ. ನನ್ನ ನೋಡಿದ್ದೀನಿ, ಭಯ ಆಗಕ್ಕಿಲ್ವಾ? ಸರಿ ತಡಿ, ನಾನು ನೋಡಿದ್ರೆ ಹೆಂಗ್ ಗಡಗಡ ನೋಡಿ ಹುಚ್ಚ ಹೋಗ್ಬೇಕು, ಹಂಗ್ ಮಾಡ್ತೀನಿ. ನೋಡ್ತಾ ಇರು. ಹೇ ಹುಡುಗಿ, ಎಷ್ಟೆಲ್ಲ ಮಾತಾಡ್ತೀಯ? ಹೋಗು, ಪೊಲೀಸ್ನಾದ್ರೂ ಕರ್ಕೊಂಡು ಹೋಗು, ಯಾರನ್ನಾದ್ರೂ ಕರ್ಕೊಂಡು ಹೋಗು. ಅದ್ಯಾರು ಏನ್ ಮಾಡ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ. ಅಯ್ಯೋ, ನಿಮ್ಮಂತರು ಎಷ್ಟು ಜನ ಬರ್ತಾರ ಗೊತ್ತಾ? ಎಲ್ಲಿಂದ ಬರ್ತಾವಪ್ಪ ಇವೆಲ್ಲ? ಸುಮ್ನೆ ತಲೆ ತಿನ್ನೋದಕ್ಕೆ. ಅಲ್ಲ, ನಮ್ಮ ಅಂಗಡಿನೇ ಬೇಕಾ ಇವಕ್ಕೆ? ಬಂದ್ಬಿಟ್ಟು ಬೆಳಗ್ಗೆ ತಲೆ ತಿಂದು ಮಿದ್ಲಿಕಾಯಿ ಹಾಕ್ತಾರೆ. ಅಯ್ಯೋ ಭಗವಂತ. ಹೇ ಹುಡುಗಿ, ನಿನಗೆ ಏನಾದ್ರೂ ಹುಚ್ಚಿಗೆ ಸಿಡಿತಾ ಹೇಗೆ? ಸುಮ್ನೆ ಹೋಗು ಅಂತ ಹೇಳ್ದೆ ತಾನೆ? ಇನ್ನು ಇಲ್ಲೇ ನಿಂತ್ಕೊಂಡು ನಗ್ತಾ ಇದೆಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ಅಯ್ಯೋ ಆಂಟಿ, ನನಗೆ ಈ ಮಿಕ್ಸಿನೂ ಬೇಡ, ದುಡ್ಡುನೂ ಬೇಡ. ಹೇ ಹುಡುಗಿ, ನಿಜವಾಗ್ಲೂ ನಿನಗೆ ಹುಚ್ಚು ಹಿಡಿದಿದೆ. ನನಗೂ ಕೂಡ ನೀನು ಹುಚ್ಚಿಡ್ಸೋದಂತೂ ಪಕ್ಕ ಆಯ್ತು. ಅಲ್ಲ, ಇಷ್ಟೊತ್ತು ಮಿಕ್ಸಿ ಕೊಡು ಬೇರೆದಾ ಅಂತ ಕೇಳ್ತಾ ಇದ್ದೆ, ಇಲ್ಲ ದುಡ್ಡು ಕೊಡು ಅಂತ ಕೇಳ್ತಾ ಇದ್ದೆ. ಈಗ ನೋಡಿದ್ರೆ ಮಿಕ್ಸಿನೂ ಬೇಡ, ದುಡ್ಡುನೂ ಬೇಡ ಅಂತ ಹೇಳ್ತಾ ಇದ್ಯಾ. ಏನಿದು, ಏನ್ ಕತೆ? ಅಯ್ಯೋ ಆಂಟಿ, ನಿಮ್ಗೊಂದು ಸತ್ಯ ಹೇಳ. ನಾನು ಇಷ್ಟೊತ್ತು ಮಾಡಿದ್ದು ತಮಾಷೆಗಾಗಿ, ಫ್ರ್ಯಾಂಕ್ ಮಾಡೋದಕ್ಕೆ ಈ ತರ ಮಾಡಿದೆ. ನಾನು ನಗೆ ಲೋಕ ಅನ್ನೋ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಅದರಲ್ಲಿ ಈ ತರ ದಿನ ಒಬ್ಬೊಬ್ರನ್ನ ಯಾಮಾರಿಸಿ ಪ್ರ್ಯಾಂಕ್ ಮಾಡಿ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತೀನಿ. ಅದಕ್ಕೋಸ್ಕರ ನಾನು ಇವತ್ತು ಇಷ್ಟೆಲ್ಲ ನಿಮ್ಮ ಹತ್ರ ತಮಾಷೆ ಮಾಡಿಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಆಂಟಿ. ಹೌದಾ? ಎಂತ ಕೆಲಸ ಆಗೋಯ್ತು. ನಾನ್ ಕೂಡ ಬಕ್ರ ಆಗ್ಬಿಟ್ನಲ್ಲ. ಅಯ್ಯೋ, ಸಾರಿ ಕಣಮ್ಮ, ಬೇಜಾರು ಮಾಡ್ಕೊಳ್ಬೇಡ. ನಾನು ನಿಜ ಅಂತ ಅನ್ಕೊಂಡು ನಿನ್ನ ತುಂಬಾ ಬೈದ್ಬಿಟ್ಟೆ. ಬೇಜಾರು ಮಾಡ್ಕೊಳ್ಬೇಡ ಕಣಮ್ಮ. ಅಯ್ಯೋ, ನಾನೇನು ಬೈಕೆ ಮೇಲೆ ಸುಮ್ಕಿರ ಆಂಟಿ. ನಾನೇನ ನಿಜವಾಗ್ಲೂ ಬೈಕೊಂಡು ಅಯ್ಯೋ ಅವ್ರು ಹಂಗ್ ಬೈತಾರೆ ಇವ್ರು ಹಿಂಗ್ ಬೈತಾರೆ ಅಂತ ಸುಮ್ನೆ ಆಗಕ್ ಆಗ್ತೈತೆ. ನಾನು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡಾಕ್ಬೇಕು ಅಂದ್ರೆ ಎಲ್ಲ ತಗೋ ಬೈಸ್ಕೊಂಬ್ಲಬೇಕು, ನಾನು ಅವ್ರನ್ನ ಬೈಲೂಬೇಕು. ನಾನು ಏನು ಅನ್ಕೇಳಲ್ಲ, ಸುಮ್ನಿರಿ. ಅಂದಂಗೆ ಹಿಂಗೆ ಖುಷಿಯಾಗಿರಿ, ಎಲ್ರು ಖುಷಿ ಪಡಿಸ್ತಾ ಇರಿ. ಈ ನಮ್ ನಗೆ ಲೋಕ ಅನ್ನೋ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮ್ಗೊಂದು ಚಿಕ್ಕ ಕಾಣಿಕೆ ಆಂಟಿ. ಹೋ, ತುಂಬಾ ಖುಷಿ ಆಯ್ತು ಕಣಮ್ಮ. ಅಂದಂಗೆ ನಿನ್ನ ಹೆಸರು ಏನಂತ ಹೇಳ್ದೆ ಹೇಳು? ನೀನು ಅಂತ ಆಂಟಿ. ಹೋ, ಸರಿ ಕಣಮ್ಮ. ನೀನ್ ಕೂಡ ಹೀಗೆ ಎಲ್ರನ್ನು ಖುಷಿ ಪಡಿಸ್ತಾ ನೀನು ಖುಷಿಯಾಗಿರು. ಸರಿ ಆಂಟಿ. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.